ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾರ್ಯಾರು ಅಕ್ಕಿ ತಗೊಳ್ತಾ ಇದ್ದಾರೋ ಅವ್ರಿಗೆಲ್ಲ ಒಂದು ಸಿದ್ದರಾಮಯ್ಯ ಅವರು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ವಿಷಯ ಏನಂತ ಗೊತ್ತಾಗುತ್ತೆ. ಮೊದಲನೇ ಗುಡ್ ನ್ಯೂಸ್ ಏನು ಅಂದರೆ, ಕಳೆದ ವರ್ಷ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೋ ಅವ್ರದ್ದು ಎಲ್ಲರದ್ದು ರೇಷನ್ ಕಾರ್ಡು ಇವಾಗ ಅಂದರೆ ಮಾರ್ಚ್ 29 ಒಳಗಡೆ ಅವ್ರು ಎಲ್ಲ ರೇಷನ್ ಕಾರ್ಡ್ ಯಾರ್ಯಾರಿಗೆ ಅಪ್ಲೈ ಮಾಡಿದ್ರೋ ಅವ್ರದ್ದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಅಂದರೆ, ಹೊಸದಾಗಿ ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೋ ಅವ್ರಿಗೊಂದು ಡೇಟಾ ಫಿಕ್ಸ್ ಮಾಡಿದ್ದಾರೆ. ಏನು ಅಂದರೆ ಏಪ್ರಿಲ್ 1ರಿಂದ ನೀವು ಯಾರ್ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರೆಲ್ಲರೂ ಹೋಗಿ ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಅಂದರೆ, ಇವಾಗ ಯಾರು ಅಕ್ಕಿ ಭಾಗ್ಯದಲ್ಲಿ ಯಾರ್ಯಾರು ರೇಷನ್ ತೊಗೊತಿದ್ದಾರೆ, ಅಕ್ಕಿನ ತೊಗೊತಿದ್ದಾರೋ ಅಂದರೆ ತುಂಬ ಏಜ್ ಆಗಿರೋ ಅಂಥವ್ರಿಗೆ ಓಡಾಡೋಕ್ಕೂ ಆಗೋದಿಲ್ಲ ಅಂಥವ್ರಿಗೆ, ವೃದ್ಧರಿಗೆ ಇವಾಗ ಏನು ಯೋಜನೆ ಮಾಡ್ತಿದ್ದಾರೆ ಅಂದರೆ, ಅದು ಅಕ್ಕಿನ ಏನು ತೊಗೊತಿರೋ ರೇಷನ್ ಡಿಪೋಗೆ ಹೋಗಿ ತೊಗೊತಿರಲ್ಲ ಅದನ್ನು ಇಂಥ ತುಂಬ ಏಜ್ಡ್ ಪರ್ಸನ್ ಅವ್ರಿಗೆ ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ರೂಲ್ಸು ಮುಂದಿನ ದಿನಗಳಲ್ಲಿ ಜಾರಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದು ತುಂಬಾ ಉಪಯುಕ್ತ ಆಗುತ್ತೆ ವಯಸ್ಸಾದವ್ರಿಗೆ. ಯಾಕಂದರೆ ಅವರು ತುಂಬ ಏಜ್ ಆಗಿರುತ್ತೆ, ಹೋಗಿ ಅಕ್ಕಿನ ತೊಗೊಂಡು ಬರೋ ಪರಿಸ್ಥಿತಿಲಿ ಇರೋದಿಲ್ಲ. ಈ ರೀತಿ ಒಂದು ಮನೆಗೆ ತೊಗೊಂಡೋಗಿ ತಲುಪಿಸೋವಂಥ ಸೇವೆ ಮಾಡಿದ್ರೆ ತುಂಬ ಉಪಯುಕ್ತವಾಗುತ್ತೆ. ಈ ರೀತಿಯ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಇಲ್ಲ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.